ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು 5ನೇ ತರಗತಿ ಗಣಿತ ಮೇಳ ಭಾಗ 1ರಲ್ಲಿ ಅಧ್ಯಾಯ 2 ಭಿನ್ನ ರಾಶಿಗಳು ಈ ಅಧ್ಯಾಯದಲ್ಲಿ ಪುಟ ಸಂಖ್ಯೆ 26 ಮಾಡೋಣ. ಹಿಂದಿನ ವಿಡಿಯೋದಲ್ಲಿ ಪುಟ ಸಂಖ್ಯೆ 26ರಲ್ಲಿ ಬರ್ತಕ್ಕಂಥ 3ನೇ ಮುಖ್ಯ ಪ್ರಶ್ನೆವರೆಗೆ ಮಾಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ಭಿನ್ನ ರಾಶಿಗಳನ್ನು ಹೋಲಿಸುವುದು ಮತ್ತು ಸಮಛೇದದೊಂದಿಗೆ ಹೋಲಿಸುವುದು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಮೊದಲನೇದು ಸೇವಿ ಮತ್ತು ಶಮಿ ತಮ್ಮ ನಡುವೆ ಚಿಕ್ಕಿಯ ತುಂಡುಗಳನ್ನು ಹಂಚಿಕೊಂಡರು. ಇಲ್ಲಿ ಚಿಕ್ಕಿ ಅದ ರೀ, ಈ ಚಿಕ್ಕಿಯನ್ನು ಹಂಚಿಕೊಳ್ಳತ್ತಾರ. ಸೇವಿ 1/3 ತಿಂದಳು ಮತ್ತು ಶಮಿ ಉಳಿದನ್ನು ತಿಂದಳು ಅಂತಂದರೆ 2/3 ಆದರೆ ಯಾರು ಹೆಚ್ಚು ತಿಂದರು ಅಂತಂದಾಗ ಒಟ್ಟು ಎಷ್ಟದ ಅಂತಂದ್ರೆ 3 ಭಾಗಗಳು ಚಿಕ್ಕಿಗಳು 1 2 3 ಭಾಗಗಳು. ಅದರಲ್ಲಿ ಏನು ಮಾಡ್ತಾಳೆ ಶೇವಿ 1/3 ಭಾಗವನ್ನು ತಿಂತಾಳೆ ಮತ್ತು ಉಳಿದ ಭಾಗ ಎಂಬುದು ಶಮಿ ತಿಂತಾನೆ. ಅದು ಎಷ್ಟು ತಿಂತಾನೆ ಅಂತಂದರೆ 2/3 ತಿಂತಾನೆ. ಅಂದರೆ ಯಾರು ಹೆಚ್ಚಿಗೆ ತಿಂದರು ಅಂತಂದ್ರೆ ಇಲ್ಲದ ನೋಡಿ 3/1 ಭಾಗಗಳು 3/1 ಭಾಗಗಳು ಅಂತಂದ್ರೆ 3/2 ಭಾಗಗಳು ಆಯ್ತವ. ಅದು 3/1 ಭಾಗಕ್ಕಿಂತ ಹೆಚ್ಚು ಅಂತಂದ್ರೆ ಇದು ಭಾಗ ಏನದ ಈ ಭಾಗಕ್ಕಿಂತ ಹೆಚ್ಚಿಗದ ಅಂತಂದ್ರೆ ಇದಕ್ಕಿಂತ ಹೆಚ್ಚು ಇದು, ಇದಕ್ಕಿಂತ ಕಡಿಮೆ ಇದು ಅಂತಂದ್ರೆ 3/2 ಎಂಬುದು 3/1ಕ್ಕಿಂತ ಹೆಚ್ಚು, 3/1 ಎಂಬುದು 3/2ಕ್ಕಿಂತ ಕಡಿಮೆ. ಆದ್ದರಿಂದ ಶಮಿ ಹೆಚ್ಚು ತಿಂದಳು. ಇಲ್ಲಿ 3/2 ದೊಡ್ಡದು 3/1ಕ್ಕಿಂತ ಅಂತಂದ್ರೆ ಛೇದ ಸಮವಿದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರ್ತಲ್ಲ ಅದೇ ಭಿನ್ನ ರಾಶಿ ಏನಿರ್ತದೆ ದೊಡ್ಡದಿರ್ತದೆ. ಇಲ್ಲಿ ನೋಡ್ರಿ 3/1 ಅದ, ಅದು ಚಿಕ್ಕದದ 3/2ಕ್ಕಿಂತ. ಆದ್ದರಿಂದ ಛೇದ ಸಮವಿದ್ದಾಗ ಅಂಶದಲ್ಲಿ ಯಾವ ಭಿನ್ನರಾಶಿ ದೊಡ್ಡದಿರ್ತದೆ ಆ ಭಿನ್ನರಾಶಿನೇ ದೊಡ್ಡದು. ನೆಕ್ಸ್ಟ್ ನಾವು ಮಾಡೋಣ. ಅದರಲ್ಲಿ 1ನೇ ಮುಖ್ಯ ಪ್ರಶ್ನೆ, ಕೆಳಗೆ ನೀಡಲಾದ ಭಿನ್ನರಾಶಿಗಳನ್ನು ಚಿಕ್ಕದು ಮತ್ತು ದೊಡ್ಡ ಚಿಹ್ನೆಗಳನ್ನು ಬಳಸಿಕೊಂಡು ಹೋಲಿಸಿ. ಇದು ಈ ಕಡೆ ಇದ್ದಿಂದ 30 ಇದಕ್ಕೆ ಚಿಕ್ಕದು ಅಂತ ಕರೀತಾರ ಮಕ್ಕಳೇ, ಇದಕ್ಕೆ ದೊಡ್ಡದು ಅಂತ ಕರೀತಾರ. ನೆಕ್ಸ್ಟ್ ಉಪ ಪ್ರಶ್ನೆ 4ನೇ 1 4ನೇ 3 ಈ ಅಡ್ಡರೇಖೆ ಮ್ಯಾಲಿದ್ದಕ್ಕ ಅಂಶ ಅಂತ ಕರೀತಾರ ಮಕ್ಕಳೇ. ಇದು ಮೊದಲನೇ ವಿಡಿಯೋದಲ್ಲಿ ಹೇಳಿನಿ, ಮತ್ತೊಂದ್ಸಲ ಹೇಳಕತ್ತೀನಿ ನೋಡ್ರಿ ಮಕ್ಕಳೇ. ಇದು ಅಡ್ಡರೇಖೆ ಕೆಳಗಿದ್ದಕ್ಕ ಛೇದ ಅಂತ ಕರೀತಾರ. ಈಗ ಇಲ್ಲಿ ಮೊದಲನೇ ಭಿನ್ನರಾಶಿ ಇದು, 2ನೇ ಭಿನ್ನರಾಶಿ. 2 ಭಿನ್ನರಾಶಿಯಲ್ಲಿ ಛೇದ ಏನದ 4 ಅದ, ಅಂದ್ರೆ ಒಂದೇ ಅದ ಅಂತ ಸಮ ಅದ. ಯಾವ ಭಿನ್ನರಾಶಿಯಲ್ಲಿ ಯಾವುದೇ 2 ಭಿನ್ನರಾಶಿಯಲ್ಲಿ ಛೇದ ಸಮ ಇದ್ದಾಗ ಅಂಶವನ್ನು ಹೋಲಿಕೆ ಮಾಡ್ಕೋಬೇಕು, ಅಂಶವನ್ನು ನೋಡ್ಕೋಬೇಕು. ಯಾವುದು ಅಂಶ ಚಿಕ್ಕದು ಯಾವ್ದು ದೊಡ್ಡದು. ಈ ಛೇದಗಳ ಸಮ ಇದ್ದಾಗ ಯಾವ್ದು ಅಂಶ ದೊಡ್ಡದಿರ್ತದಲ್ಲ ಅದೇ ಭಿನ್ನರಾಶಿ ದೊಡ್ಡದಿರ್ತದ, ಯಾವ್ದು ಚಿಕ್ಕದಿರ್ತದ ಅದೇ ಭಿನ್ನರಾಶಿ ಚಿಕ್ಕದು ಅಂತಂದ್ರೆ ಈಗ 2 ಭಿನ್ನರಾಶಿನ ಹೋಲಿಸಿ ನೋಡಿದಾಗ ಅಂಶ 3 ಎಂಬುದು ದೊಡ್ಡದ. ಆದ್ದರಿಂದ 4ನೇ 1ಕ್ಕಿಂತ 4ನೇ 3 ಏನದ ದೊಡ್ಡದದ. ನೆಕ್ಸ್ಟ್ ಬಿ ಪ್ರಶ್ನೆ 5ನೇ 3 ಮತ್ತು 5ನೇ 4 ಇವು ಎರಡರಲ್ಲಿ ಛೇದ ನೋಡ್ಕೊಳ್ಬೇಕು. ಛೇದ 5 ಅದ ಸೇಮ್ ಅದ ಅಂತಂದ್ರೆ ಅಂಶದಲ್ಲಿ ಹೋಲಿಕೆ ಮಾಡ್ಕೋಬೇಕು. ಇಲ್ಲಿ 3 ಅದ, ಇಲ್ಲಿ 4 ಅದ. ಇವು ಎರಡರಲ್ಲಿ ಯಾವ್ದು ದೊಡ್ಡದು 4 ದೊಡ್ಡದು. ಆದ್ದರಿಂದ ಈ ಭಿನ್ನರಾಶಿ ದೊಡ್ಡದು. 5ನೇ 3ಕ್ಕಿಂತ 5ನೇ 4 ದೊಡ್ಡದು. ನೆಕ್ಸ್ಟ್ ಸಿ ಛೇದ ನೋಡ್ಬೇಕು. 2 ಭಿನ್ನರಾಶಿಯಲ್ಲಿ 7 ಅದ, ಇನ್ನು 7 ಅದ. ಅಂಶದಲ್ಲಿ ಹೋಲಿಕೆ ಮಾಡ್ಕೋಬೇಕು. ಇದೇನದ ಅಂತಂದ್ರೆ 2 ಇದು 5 ಅಂತ ಯಾವ್ದು ದೊಡ್ಡದು 5 ದೊಡ್ಡದು. ಆದ್ದರಿಂದ ಈ ಭಿನ್ನರಾಶಿ ದೊಡ್ಡದು. 7ನೇ 5 7ನೇ 2ಕ್ಕಿಂತ ದೊಡ್ಡದು. ನೆಕ್ಸ್ಟ್ ಈ ಪ್ರಶ್ನೆ 2 ಭಿನ್ನರಾಶಿಗಳು ಕೊಟ್ಟಿದ್ದಾವ ಮಕ್ಕಳೇ. ಇದು 8ನೇ 7 ಇದು 8ನೇ 3 ಇದು ಛೇದಗಳು ಸೇಮ್ ಅಂತ ಒಂದೇ ಅದ 8 8. ಇದು ಅಂಶದಲ್ಲಿ ನೋಡ್ಕೋಬೇಕು. ಇದು 7 ಅದ, ಇದು 3 ಅದ. ಯಾವ್ದು ದೊಡ್ಡದು ಇದು ದೊಡ್ಡದು. ಅದರಿಂದ ಈ ಭಿನ್ನರಾಶಿ 8ನೇ 7 ದೊಡ್ಡದು. ನೆಕ್ಸ್ಟ್ ಈ ಪ್ರಶ್ನೆ 10ನೇ 5 10ನೇ 6 ಛೇದ ಸಮ ಅವ. ಸಮ ಇದ್ದಾಗ ಅಂಶದಲ್ಲಿ ಹೋಲಿಕೆ ಮಾಡ್ಕೊಳ್ಬೇಕು. ಅಂಶದಲ್ಲಿ ಯಾವ್ದು ಅಂಕಿ ದೊಡ್ಡದು ಅದೇ ಭಿನ್ನರಾಶಿ ದೊಡ್ಡದು. 5ರಲ್ಲಿ 6 ದೊಡ್ಡದು. ಅದರಿಂದ ಇದೇ ಭಿನ್ನರಾಶಿ ದೊಡ್ಡದು. ನೆಕ್ಸ್ಟ್ ಇದು ಎಫ್ ಪ್ರಶ್ನೆ 6ನೇ 2 6ನೇ 1 ಇವು ಅಂಶ ನೋಡಿದಾಗ ಇದೇ ದೊಡ್ಡದು. ಇಲ್ಲಿಗೆ ಪುಟ ಸಂಖ್ಯೆ 26 ಮುಗಿತು ಮಕ್ಕಳೇ. ನೆಕ್ಸ್ಟ್ ಪುಟ ಸಂಖ್ಯೆ 27 ಮಾಡೋಣ. ಇದರ ಮೇಲೆ ಏನದ ಭಿನ್ನರಾಶಿಗಳನ್ನು ಹೋಲಿಸುವುದು ಸಮ ಅಂಶದೊಂದಿಗೆ. ಏನ್ ಮಾಡಬೇಕು, ಭಿನ್ನರಾಶಿಗಳನ್ನು ಹೋಲಿಸಬೇಕು, ಅದು ಸಮ ಅಂಶದೊಂದಿಗೆ ಹೋಲಿಸ್ಬೇಕಂತ. ಇಲ್ಲಿ ನಾನು ನಿನ್ನೆ ಸಂಜೆ 6ನೇ 4 ಪರಾಟ ತಿಂದೆ. ಇವಳು ಏನು ಹೇಳ್ತಾಳಂತ ನಿನ್ನ ಸಂಜೆ 6ನೇ 4 ಪರಾಟ ತಿಂದೆ ಅಂತ. ನೆಕ್ಸ್ಟ್ ಇವನು ಹೇಳ್ತಾನ ನಾನು ನಿನ್ನ ಸಂಜೆ 5ನೇ 4 ಪರಾಟನ ತಿಂದೆ ಅಂತ ಇವನು ಹೇಳಕತ್ತಾನ. ಈಗ ಯಾರು ಹೆಚ್ಚು ಯಾರು ಕಡಿಮೆ ತಿಂದರು ಎಂಬುದು ನೋಡ್ರಿ. ಈಗ ಸೇವಿ ಮತ್ತು ಶಮಿ ನಡುವೆ ಯಾರು ಹೆಚ್ಚು ತಿಂದರು ಎಂದು ನೀವು ಹೇಳಬಲ್ಲಿರಾ? ಉತ್ತರವನ್ನು ಕಂಡುಹಿಡಿಯಲು ನಿಮ್ಮ ಭಿನ್ನರಾಶಿ ಕಿಟ್ಟನ್ನು ಬಳಸಿ ಅಂತ ಲಾಸ್ಟಿಗೆ ಒಂದು
ಭಿನ್ನರಾಶಿ ಕಿಟ್ ಕೊಟ್ಟಿಂದ ಮಕ್ಕಳೇ ಆ ಭಿನ್ನರಾಶಿಯನ್ನು ನೀವೇನು ಮಾಡಬೇಕು ಬಳಸಬೇಕು. ಇದು ಈ ಭಿನ್ನರಾಶಿ ಕಿಟ್ ಅನ್ನು ಬಳಸಿ ಏನ್ ಮಾಡಬೇಕು ಅದಕ್ಕೆ ಉತ್ತರವನ್ನು ಕಂಡುಕೊಳ್ಬೇಕು. ಈಗ ನೋಡ್ರಿ ಇಲ್ಲಿ ಒಂದು ಪರೋಟ ಕೊಟ್ಟಿಂದ ನಿಮಗೂ ಇದು ಒಂದು ಪರೋಟ ಇದು ಒಂದು ಪರೋಟ. ಇದು ಯಾರ್ದ ಅಂತಂದ್ರೆ ಇವನು ತಿಂದ ಪರೋಟ ಇದು ಇವುಗಳು ತಿಂದ್ರೆ ಇದು ಒಟ್ಟು ಏನು 6 ಭಾಗಗಳು ಮಾಡಿದಾರೆ ಈ ಪರೋಟದಲ್ಲಿ. ಇದು ಮತ್ತಿದು ಈ ಕಡೆ ಮ್ಯಾಲ 3 ಭಾಗಗಳು ಕೆಳಗೆ 3 ಭಾಗಗಳು ಒಟ್ಟು 6 ಭಾಗಗಳು. 6 ಭಾಗಗಳಲ್ಲಿ ಎಷ್ಟು ಭಾಗಗಳು ತಿಂದಳಕ್ಕೆ 4 ಭಾಗಗಳು 1 2 3 4 ಭಾಗಗಳು ತಿಂದ. ಆದ್ದರಿಂದ ಇವಳು ಹೇಳತ್ತಳ 6ರಲ್ಲಿ 4 ಭಾಗಗಳನ್ನ ತಿಂದಿನಂತ ಇವಳು ಹೇಳೋದಳು. ನೆಕ್ಸ್ಟ್ ಇವ ಏನಂತ ಒಟ್ಟು ಈ ಪರೋಟದಲ್ಲಿ 5 ಭಾಗಗಳು ಮಾಡಿದ. ಇದರಲ್ಲಿ ಎಷ್ಟು 5 4 3 1 2 3 4 5 ಅವನು ಎಷ್ಟು ತಿಂದಾನ 1 2 3 4 ತಿಂದಾನ ಅಂತ ಒಂದು ಹಾಗೆ ಉಳಿದ. ಅದರಿಂದ ಇಲ್ಲಿ ನೋಡ್ರಿ 6ನೇ ಒಂದರ ತುಂಡು 6ನೇ ಒಂದರ ತುಂಡು 5ನೇ ಒಂದರ ತುಂಡಿಗಿಂತ 5ನೇ ಒಂದರ ತುಂಡಿಗಿಂತ ಈ ಪರೋಟಕ್ಕಿಂತ ಚಿಕ್ಕದು. 6ನೇ ಒಂದರ ತುಂಡು ಎಂಬುದು 5ನೇ ಒಂದರ ತುಂಡಿಗಿಂತ ಚಿಕ್ಕದು. ಆದ್ದರಿಂದ 6ನೇ 4 ದೊಡ್ಡದು 6ನೇ 4 ದೊಡ್ಡದು 5ನೇ 4ಕ್ಕಿಂತ 6ನೇ 4 ದೊಡ್ಡದು 6ನೇ 5ಕ್ಕಿಂತ ಅಂತ. ಇಲ್ಲಿ ಈ ಎರಡು ಏನವ ಅಂತಂದ್ರೆ ಇದ್ರಲ್ಲಿ ಪುಟ ಸಂಖ್ಯೆ ಮತ್ತೆ ಈ ಪುಟ ಸಂಖ್ಯೆದಲ್ಲಿ ಏನದ ಅಂತಂದ್ರೆ ಛೇದಗಳು ಸಮವಿದ್ದಾಗ ಇವು ಛೇದಗಳು ಸಮವಿದ್ದಾಗ ಅಂಶದಲ್ಲಿ ಯಾವ್ದು ಅಂಕಿ ದೊಡ್ಡದಿರ್ತಿಲ್ಲ ಅದೇ ಭಿನ್ನರಾಶಿ ಏನಿರ್ತದೆ ದೊಡ್ಡದಿರ್ತದ. ಅದೇ ರೀತಿ ಅಂಶಗಳು ಸಮವಿದ್ದಾಗ ಇಲ್ಲಿ ಅಂಶಗಳು ಸಮವಿದ್ದಾಗ ಛೇದದಲ್ಲಿ ಯಾವ ಭಿನ್ನರಾಶಿ ಚಿಕ್ಕದಿರ್ತಿಲ್ಲ ಆ ಭಿನ್ನರಾಶಿನೇ ದೊಡ್ಡದಿರ್ತದೆ. ಇದಿಷ್ಟು ನೀವು ಏನ್ ಮಾಡ್ಕೊಳ್ಬೇಕು ಮಕ್ಕಳೇ ನೆನಪಿಟ್ಕೊಳ್ಬೇಕು. ಈಗ ಇದೇ ನಿಯಮದಲ್ಲಿ ಇಲ್ಲಿ ಕೆಳಗಡೆ ನಾವು ಮಾಡೋಣ. ಒಂದೇ ಮುಖ್ಯ ಪ್ರಶ್ನೆ ಕೆಳಗೆ ನೀಡಲಾದ ಭಿನ್ನರಾಶಿಗಳನ್ನು ಚಿಕ್ಕದು ಮತ್ತು ದೊಡ್ಡ ಚಿಹ್ನೆಗಳನ್ನು ಬಳಸಿಕೊಂಡು ಹೋಲಿಸಿ ಅಂತ. ಇಲ್ಲಿ ಒಂದೇದು ಉಪ ಪ್ರಶ್ನೆ 8ನೇ 3 7ನೇ 3 ಇಲ್ಲಿ ನೋಡಿದಾಗ ಈ ಎರಡು ಭಿನ್ನರಾಶಿದಲ್ಲಿ ನೋಡಿದಾಗ ಏನದ ಅಂತಂದ್ರೆ ಅಂಶ ಏನದ ಸೇಮ್ ಅದ ಇನ್ನು 3 ಅದ ಇನ್ನು 3 ಅದ ಅಂತಂದ್ರೆ ನಾವೇನ್ ಮಾಡ್ಬೇಕು ಛೇದದಲ್ಲಿ ನೋಡ್ಕೋಬೇಕು. ಛೇದದಲ್ಲಿ ನೋಡ್ಕೊಂಡಾಗ ಏನದ ಅಂತಂದ್ರೆ ಇಲ್ಲಿ 8 ಅದ ಇಲ್ಲಿ 7 ಅದ. ಯಾವ್ದು ದೊಡ್ಡದು ಅಂತಂದ್ರೆ ಇನ್ನು ಹೇಳಿರೋ ಪ್ರಕಾರ ಯಾವ್ದು ಚಿಕ್ಕದಿರ್ತದ ಛೇದದಾಗ ಅದೇ ದೊಡ್ಡದು ಅಂತಂದ್ರೆ ಇದು ಎಂಬುದೇನದ ದೊಡ್ಡದದ 7ನೇ 3 ಇದಕ್ಕ ಈ ರೀತಿ ಹೋಗ್ಬೇಕು. ನೆಕ್ಸ್ಟ್ ಬಿ ಪ್ರಶ್ನೆ ಅಂಶದಲ್ಲಿ 4 ಇನ್ನು 4 ಇಲ್ಲಿ ಅಂಶದಲ್ಲಿ ಸೇಮ್ ಇದ್ದಾಗ ಒಂದೇ ಅಂಕಿಗಳಿದ್ದಾಗ ಛೇದ ನೋಡ್ಕೊಳ್ಬೇಕು. ಛೇದದಲ್ಲಿ ಏನದ ಇಲ್ಲಿ 9 ಇಲ್ಲಿ 10 ಅದ. ಯಾವ್ದು ದೊಡ್ಡದು ಅಂತ ಚಿಕ್ಕದಿದ್ದೀನ 9ಕ್ಕಿಂತ 10ಕ್ಕಿಂತ 9 ಚಿಕ್ಕದದ ಆದ್ರೆ ಇದೇ ಭಿನ್ನರಾಶಿ ದೊಡ್ಡದು. ನೆಕ್ಸ್ಟ್ ಇಲ್ಲಿ 3ನೇ ಪ್ರಶ್ನೆ ಅಂಶ ನೋಡಿದಾಗ ಸೇಮ್ ಅದ ಛೇದ ಏನದ ನೋಡ್ಕೊಳ್ಬೇಕು. ಇಲ್ಲಿ 7 ಅದ ಇಲ್ಲಿ 5 ಅದ ಚಿಕ್ಕದಿದ್ದಿಂದ ದೊಡ್ಡದಿರ್ತದ ಆದ್ರೆ ಈ ರೀತಿ ಮಾಡಬೇಕು. ಮತ್ತೆ ಇಲ್ಲಿ ನೋಡಿದಾಗ ಅಂಶ ಸೇಮ್ ಅದ 5 ಛೇದ ನೋಡಿದಾಗ ಯಾವ್ದು 6 ಅದ ಇಲ್ಲಿ 7 ಅದ ಅಂತ 6 ಚಿಕ್ಕದದ ಅದರಿಂದ ಇದೇ ಭಿನ್ನರಾಶಿ ದೊಡ್ಡದು. ಇನ್ನು 6 ಅಂಶ ಅದ ಛೇದ ಏನದ ಅಂತಂದ್ರೆ 9 10 10ಕ್ಕಿಂತ 9 ಚಿಕ್ಕದು ಅದರಿಂದ ಇದು ಭಿನ್ನರಾಶಿ ದೊಡ್ಡದು. ಇಲ್ಲಿ ನೋಡಿದಾಗ 7 ಇದು ನೋಡಿದಾಗ 7 ಛೇದ ನೋಡಿದಾಗ ಎಷ್ಟು 11 ಅದ ಇಲ್ಲಿ 9 ಅದ 9 ಎಂಬುದು 11ಕ್ಕಿಂತ ಚಿಕ್ಕದು ಅದರಿಂದ ಈ ಭಿನ್ನರಾಶಿ ದೊಡ್ಡದು. ಇಲ್ಲಿಗೆ ಪುಟ ಸಂಖ್ಯೆ 27 ಮುಗಿತು ಮಕ್ಕಳೇ. ನೆಕ್ಸ್ಟ್ ಪುಟ ಸಂಖ್ಯೆ 28 ಅದರಲ್ಲಿ ಒಂದಕ್ಕಿಂತ ದೊಡ್ಡದಾದ ಭಿನ್ನರಾಶಿಗಳು. ನಾವಿಲ್ಲಿ ನೋಡಿದ ಏನದ ಒಂದರಲ್ಲಿ ಅರ್ಧ ಭಾಗಗಳು ಅಥವಾ ಅದಕ್ಕಿಂತ ಚಿಕ್ಕ ಭಾಗಗಳು ನೋಡಿದೇವೆ ಎರಡು ಪುಟಗಳಲ್ಲಿ. ಈಗ ಈ ಪುಟದಲ್ಲಿ ಏನದ ಅಂತಂದ್ರೆ ಒಂದಕ್ಕಿಂತ ದೊಡ್ಡದಂದ್ರೆ ಒಂದು ಭಾಗಕ್ಕಿಂತ ಒಂದು ಪೂರ್ಣ ವಸ್ತುಕ್ಕಿಂತ ದೊಡ್ಡ ವಸ್ತುಗಳ ಬಗ್ಗೆ ಭಿನ್ನರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದು ಇಲ್ಲಿ ಏನದ ಅಂತಂದ್ರೆ ರಾಮನವರ ತಂದೆ ಉತ್ತಮವಾದ ಮೃದುವಾದ ಪರೋಟಗಳನ್ನು ತಯಾರಿಸುತ್ತಾನೆ. ರಾಮ ಅವರ ತಂದೆ ಅವರು ಏನ್ ಮಾಡ್ತಾರೆ ಮೃದುವಾದ ಅಂತ ಸ್ಮೂತ್ ಪರೋಟವನ್ನು ತಯಾರಿಸುತ್ತಾನೆ. ಅವರು ಪರೋಟಗಳನ್ನು ಬಡಿಸುವ ಮೊದಲು ಅವುಗಳನ್ನು ಅರ್ಧ ಭಾಗಗಳಾಗಿ 2 ಸಮ ಭಾಗಗಳನ್ನು ಅಥವಾ 4 ಭಾಗಗಳಾಗಿ 4 ಸಮಾನ ಭಾಗಗಳು ಆಗಿ ಕತ್ತರಿಸುತ್ತಾರೆ. ಅವ್ರು ಏನ್ ಮಾಡ್ತಾನ ಪರೋಟಗಳನ್ನು ಬಡಿಸುವ ನೀಡೋಕ್ಕಿಂತ ಮುಂಚೆ ಆ ಪರೋಟದಲ್ಲಿ 2 ಸಮಭಾಗಗಳು ಈ ರೀತಿ 2 ಸಮಭಾಗಗಳು ಮಾಡ್ತಾವ. ಒಂದು ಪರೋಟದಲ್ಲಿ 2 ಸಮಭಾಗಗಳು ಮತ್ತೇನ್ ಮಾಡ್ತಾನ ಒಂದು ಪರೋಟದಲ್ಲಿ 4 ಸಮಭಾಗಗಳು ಮಾಡ್ಕೊತಾವ. ಈ ರೀತಿ ಇದ್ರಾಗ ಇನ್ನ ಈ ರೀತಿ ಮಾಡೋದು 4 ಸಮಭಾಗಗಳು ಆಯ್ತಾವ. ಅವರು ತಮ್ಮ ಮಕ್ಕಳಿಗೆ ರಾಮನ ಮತ್ತು ರಾಧಿಕಾ ಪ್ರತಿದಿನ ಎಷ್ಟು ಪರೋಟಗಳನ್ನು ತಯಾರಿಸುತ್ತಾರೆ ಎಂದು ಕೇಳುತ್ತಾರೆ. ಅಮ್ಮ 2ನೇ ಒಂದು ಪರೋಟದ 5 ಭಾಗಗಳನ್ನು ತೆಗೆದುಕೊಂಡಳು. ಆಕೆ ಎಷ್ಟು ಪರೋಟಗಳನ್ನು ತಿಂದಳು. ಇಲ್ಲಿ ಏನದ ಅಮ್ಮ ಏನ್ ಮಾಡ್ತಾಳ ಅಂದ್ರೆ 2ನೇ ಒಂದು ಪರೋಟದ 5 ಭಾಗಗಳು 2ನೇ ಒಂದು ಪರೋಟದ 5 ಭಾಗಗಳು ತೆಗೆದುಕೊಂಡಳು. ಆಕೆ ಎಷ್ಟು ಪರೋಟಗಳನ್ನು ತಿಂದಳು ಅಂತಂದ್ರೆ ನೋಡ್ರಿ ಕೆಳಗಡೆ ಇದು ಒಂದು ಪರೋಟ. ಈ ಒಂದು ಪರೋಟದಲ್ಲಿ 2 ಸಮಭಾಗಗಳು ಮಾಡಿಂದ ಮತ್ತೆ ಇನ್ನು ಕೂಡ ಒಂದು ಪರೋಟದಲ್ಲಿ ಏನ್ ಮಾಡ್ದ 2 ಸಮಭಾಗಗಳು ಮಾಡಿಂದ ಮತ್ತೆ ಇಲ್ಲಿ ಏನದ ಒಂದು ಪರೋಟ ಇಲ್ಲ ಅರ್ಧ ಪರೋಟ ಅದ ಅರ್ಧ ಪರೋಟ. ಆದ್ದರಿಂದ ಇಲ್ಲಿ ಯಾವ ರೀತಿ ಅದ ನೋಡ್ರಿ ಇದು 2ನೇ ಅದರಲ್ಲಿ ಒಂದು ಪೂರ್ಣ ಇತ್ತು ಅದಕ್ಕೆ 2 ಭಾಗಗಳು ಮಾಡ್ರಿ. ಇದರಿಂದ 2ನೇ ಒಂದು ಮತ್ತೆ ಇಲ್ಲಿ ಒಂದು ಪೂರ್ಣ ಇತ್ತು 2 ಭಾಗಗಳು ಮಾಡ್ರಿ. ಇದು 2ನೇ ಒಂದು ಇದ್ರಾಗ 2ನೇ ಒಂದು ಅದ ಇದ್ರಾಗ 2ನೇ ಒಂದು 2 ಕೂಡಿಸಿ 1 ಆಯ್ತದ. ಇದ್ರಾಗ 2ನೇ ಒಂದು ಇದ್ರಾಗ 2ನೇ ಒಂದು 2 ಕೂಡಿಸಿ 1 ಆಯ್ತದ. ಇದು ಅರ್ಧ ಇದೇ ರೀತಿ ಬರ್ದಿಂದ ಈಗ ಈ 2 ಕೂಡಿಸ್ರು 1 ಆಯ್ತು ಈ 2 ಕೂಡಿಸ್ರು 1 ಆಯ್ತು. ನೆಕ್ಸ್ಟ್ 2ನೇ ಒಂದು ಪರೋಟದ 5 ಭಾಗಗಳು 2ನೇ ಅಂತಂದ್ರೆ ಎಲ್ಲದಾಗ ಅರ್ಧ ಮಾಡಿಂದ ಅದ ಇಂತ ಎಷ್ಟು ಪೀಸ್ಗಳು 1 2 3 4 5 ಅಂತಂದ್ರೆ
ಎರಡನೇ ಒಂದು ಪರೋಟದ 5 ಭಾಗಗಳು ಅಂತಂದ್ರೆ ಪೂರ್ಣ ಎಷ್ಟವ 2 ಅವ. ಅದ್ರ 2 ಅಂಬದು ಪೂರ್ಣ ಛೇದದಲ್ಲಿ ಬರಬೇಕು. ಎಷ್ಟು ಭಾಗಗಳು ಅಂದ್ರೆ ಅದು ಅಂಶದಲ್ಲಿ ಬರಬೇಕು. 1 2 3 4 5 ಅಂದ್ರೆ 5 ಅಂಶದಲ್ಲಿ ಛೇದದಲ್ಲಿ 2 ಪೂರ್ಣ ವಸ್ತು ಇದ್ದಿಂದ ಯಾವಾಗಲೂ ಛೇದದಲ್ಲಿ ಒಟ್ಟು ಭಾಗಗಳಿದೆ 1 2 3 4 ಅಂತ. ಇದು ಪೂರ್ಣ ಭಾಗ ಎಷ್ಟು 1, ಇದು ಪೂರ್ಣ ಭಾಗ 1, 2 ಪೂರ್ಣ ಭಾಗ ಇಸುಗಳು ಇದ್ದಿಂದ 1 2 3 4 5 ಅದು ಅಂಶದಲ್ಲಿ ಪರೋಟಗಳು. ಇಲ್ಲಿ ಅದರಿಂದ 2 ಪ್ಲಸ್ ಎರಡನೇ ಒಂದು ಪರೋಟಗಳು ಸಮಾನಾಗಿದೆ 2 ಪೂರ್ಣಾಂಕ ಎರಡನೇ ಒಂದು ಪರೋಟಗಳು ಅಂತಂದ್ರೆ ಇಲ್ಲಿ ಅರ್ಧ. ಇವು ಎರಡು ಕೂಡಿಸ್ರ ಅಂತ ಇದು ಒಂದು 2 ಆಯ್ತು. ಇದು ಅರ್ಧ ಇದನ್ನ ಹಾಗೆ ಬರ್ದೇವು. ಅದಕ್ಕ 2 ಪ್ಲಸ್ ಎರಡನೇ ಒಂದು ಪರೋಟಗಳು ಇದು ಎರಡನೇ ಒಂದು ಪರೋಟಗಳು ಅಂತ ಆಯ್ತದ. ನಾವು ಇದನ್ನು ಸಂಖ್ಯಾ ರೇಖೆಯಲ್ಲಿಯೂ ತೋರಿಸಬಹುದು. ಯಾವ ರೀತಿ ಅಂತಂದಾಗ ನೋಡ್ರಿ ಏನ್ ಮಾಡ್ಬೇಕು, 0 ಮತ್ತು 1ರ ನಡುವಿನ ಅಂತರವನ್ನು 2 ಸಮಾನ ಭಾಗಗಳಲ್ಲಿ ವಿಭಾಗಿಸಬೇಕು. ಅಂತಂದ್ರೆ ಇದು 0 ಇದು 1, ಇಲ್ಲಿಂದ ಇಲ್ಲಿಗೆ ಇದು 1. ಇದರಲ್ಲಿ ಏನ್ ಮಾಡ್ಬೇಕು, 2 ಸಮಾನ ಭಾಗಗಳಾಗಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಉದ್ದ ಇರ್ತದೆ ಅದೇ ಎಂಬುದು ಇಕೊಂಡು ಅಷ್ಟೇ ಉದ್ದದಲ್ಲಿ ಏನ್ ಮಾಡ್ಬೇಕು 2 ಸಮ ಭಾಗಗಳು ಮಾಡ್ಕೋಬೇಕು. ನೆಕ್ಸ್ಟ್ ಪ್ರತಿ ಭಾಗವು ಎರಡನೇ 1 ಪ್ರತಿ ಭಾಗ ಇಲ್ಲಿಂದ ಇಲ್ಲಿಗೂ ಎರಡನೇ 1, ಇಲ್ಲಿಗೆ ಎರಡನೇ 1 ಅಂತಂದ್ರೆ ಎರಡನೇ 2 ಆಯ್ತು. ಪ್ರತಿ ಭಾಗವು ಎರಡನೇ 1 ಆಗಿದೆ. 2 ಅರ್ಧ ಭಾಗಗಳು 1 ಆಗುತ್ತವೆ. ಇಲ್ಲಿಂದ ಇಲ್ಲಿಗೆ ಅರ್ಧ ಮತ್ತು ಇಲ್ಲಿಗೆ ಅರ್ಧ ಅಂತಂದ್ರೆ 2 ಕೂಡಿಸಿದ್ರೆ ಎಷ್ಟಾಯ್ತು 1 ಆಯ್ತು. ಅದು 1 ಅಂತ. 5 ಅರ್ಧ ಭಾಗಗಳನ್ನು ಒಂದರ ಪಕ್ಕ ಒಂದರಂತೆ ಇಡುವುದರಿಂದ ನಮ್ಮನ್ನು 5ನೇ 2 ಅಥವಾ 2 ಪೂರ್ಣಾಂಕ ಎರಡನೇ 1ಕ್ಕೆ ಕರೆದೊಯ್ಯುತ್ತದೆ ಅಂತಂದ್ರೆ ಇಲ್ಲಿ ಕೆಳ ರೀತಿಯಲ್ಲಿ ತೋರಿಸಿದ ನೋಡ್ರಿ ಮಕ್ಕಳೇ. 0 ಮತ್ತು 1ರ ನಡುವೆ 2 ಸಮ ಭಾಗಗಳು ಮಾಡ್ಕೋಬೇಕು. ಅದು ಸಮ ಭಾಗಗಳು ಮಾಡಿಂದ ಇಲ್ಲಿಂದ ಇಲ್ಲಿಗೆ ಅರ್ಧ ಮತ್ತು ಇಲ್ಲಿಗೆ ಅರ್ಧ ಅಂತಂದ್ರೆ ಎಷ್ಟು 2 ಅರ್ಧಗಳು ಕೂಡಿ 1 ಆಯ್ತು. ಮತ್ತೆ ಇಲ್ಲಿಗೆ ಅರ್ಧ ಇಲ್ಲಿಗೆ ಅರ್ಧ 3 4 ಮತ್ತು ಇಲ್ಲಿಗೆ ಅರ್ಧ 5 ಎರಡನೇ 5 ಒಟ್ಟು ಎರಡನೇ 5 ಆಯ್ತು. ನೆಕ್ಸ್ಟ್ ರಾಮನ ಸಹೋದರಿ ರಾಧಿಕಾ ಎರಡನೇ 1 ಪರೋಟಾದ 6 ಭಾಗಗಳನ್ನು ತೆಗೆದುಕೊಂಡಳು. ಅವಳು ಎಷ್ಟು ಪರೋಟಗಳನ್ನು ತಿಂದಳು. ಅವಳು ಎಷ್ಟು ತಿಂದಳು ಅಂತಂದ್ರೆ ನೋಡ್ರಿ ಇಲ್ಲಿ ಏನ್ ಮಾಡ್ಬೇಕಂದ್ರೆ 0 ಮತ್ತು 1ರ ನಡುವೆ ಏನ್ ಮಾಡ್ಬೇಕು, ಅರ್ಧದ ಚಿಕ್ಕ 6 ಭಾಗಗಳು ಮಾಡ್ಕೋಬೇಕು. ಇದು 1 2 3 4 5 6 ಚಿಕ್ಕ ಭಾಗಗಳು ಮಾಡ್ಕೋಬೇಕು. ಚಿಕ್ಕ ಭಾಗಗಳು ಮಾಡಿ ಏನ್ ಮಾಡ್ಬೇಕಂತಂದ್ರೆ ಈ ರೀತಿ ಬರ್ಕೊಳ್ಬೇಕು. ಇಲ್ಲಿಂದ ಇಲ್ಲಿಗೆ ಅರ್ಧ ಇಲ್ಲಿಗೆ ಅರ್ಧ ಅಂತಂದ್ರೆ ಇದು ಅರ್ಧ 1 ಆಯ್ತು. ಮತ್ತೆ ಇಲ್ಲಿಗೆ ಅರ್ಧ ಇಲ್ಲಿಗೆ ಅರ್ಧ ಇದು ಅರ್ಧ 1 ಆಯ್ತು. ಇದು 1 2 ಮತ್ತೆ ಇಲ್ಲಿಗೆ ಅರ್ಧ ಅರ್ಧ 3 ಆಯ್ತು ಅಂತಂದ್ರು ಎರಡನೇ 6 ಪರೋಟಗಳು ಅಂತ 3 ಪರೋಟಗಳು ತಿಂದಳು. ಆಕಿ ಎಷ್ಟು ಪರೋಟಗಳು ತಿಂದಳು 3 ಪರೋಟಗಳು. ನೆಕ್ಸ್ಟ್ ಅಜ್ಜಿಯು ಎರಡನೇ 1 ಪರೋಟದ 7 ಭಾಗಗಳನ್ನು ತಿಂದಳು. ಆಕೆ ಎಷ್ಟು ಪರೋಟ ತಿಂದಳು ಎಂಬುದನ್ನು ತಿಳಿದುಕೊಳ್ಳಿ. ಈಗ ಇಲ್ಲಿ ಎಷ್ಟು ತಿಂದಳು ಅಂತಂದ್ರೆ ಇಲ್ಲಿ ಮಾಡಿ ತೋರಿಸ್ಬೇಕು. ಅದನ್ನು ನಾನು ಇಳಿಸಿ ತೋರಿಸ್ತೀನಿ ನೋಡ್ರಿ ಮಕ್ಕಳೇ. ಈ ರೀತಿ ಖಾಲಿ ಜಾಗದಲ್ಲಿ ಈ ರೀತಿ ಸಂಖ್ಯಾ ರೇಖೆ ಮೇಲೆ ಏನ್ ಮಾಡ್ಬೇಕು ಇಳಿಸ್ಬೇಕು. ಇದು 0 ಇಂದ ಇಲ್ಲಿಗೆ ಎಷ್ಟು ಅರ್ಧ ಇಲ್ಲಿಗೆ ಎಷ್ಟು ಅರ್ಧ ಅಂತಂದ್ರೆ ಇದು ಎರಡನೇ 1 ಇದೆ ಎರಡನೇ 2 ಆಯ್ತು. ಇದು ಎಷ್ಟಾಯ್ತು 1 ಆಯ್ತು. ಎರಡನೇ 3 ಎರಡನೇ 4 ಅಂತಂದ್ರೆ 2 ಪರೋಟ ಇಲ್ಲಿ 3 ಪರೋಟ ಅರ್ಧ ಅಂತಂದ್ರ ಅಜ್ಜ ಎಷ್ಟು ತಿಂದಳ ಅಂತಂದ್ರೆ ಅರ್ಧ ಇದ್ದಿಂದ 7 ಭಾಗ ತಿಂದಳು. ಆಕೆ ಎಷ್ಟು ಪರೋಟ ತಿಂದಳು ಅಂತಂದ್ರ ಆಕೆ ತಿಂದ ಭಾಗ ಅವಳು ತಿಂದ ಭಾಗ ಎಷ್ಟು ಅಂತಂದ್ರ ಅವಳ ತಿಂದ ಭಾಗ ಎಷ್ಟು ಅಂತಂದ್ರ 3 ಪೂರ್ಣ ಪರೋಟ ಮತ್ತು ಅರ್ಧ ಪರೋಟ ತಿಂದ. ನೆಕ್ಸ್ಟ್ ರಾಮನು ಎರಡನೇ 1 ಪರೋಟದ 6 ತುಂಡುಗಳನ್ನು, ಅಜ್ಜನು ಎರಡನೇ 1 ಪರೋಟದ 7 ತುಂಡುಗಳನ್ನು ಮತ್ತು ಅಪ್ಪನು ಎರಡನೇ 1 ಪರೋಟದ 5 ತುಂಡುಗಳನ್ನು ತಿಂದರು. ಪ್ರತಿಯೊಬ್ಬರು ಎಷ್ಟು ಪರೋಟಗಳನ್ನು ತಿಂದರು ಉತ್ತರವನ್ನು ಕಂಡುಹಿಡಿಯಲು ಸಂಖ್ಯಾ ರೇಖೆಯನ್ನು ಬಳಸಿ. ಇಲ್ಲಿ ಕೆಳಗಡೆ ಒಂದು ನಿಮಗೂ ಸಂಖ್ಯಾ ರೇಖೆ ಕೊಟ್ಟಿಂದ ಮೊದಲನೇ ಸಂಖ್ಯಾ ರೇಖೆ ಯಾರ್ದ ರಾಮಂದದ. ಇದು ರಾಮನು ಅವನು ಎಷ್ಟು ಪರೋಟ ತಿಂದನಂತಂದ್ರ ಅರ್ಧ ಇದ್ದಿಂದ 6 ತುಂಡುಗಳು ತಿಂದನಂತ. ಇಲ್ಲಿಂದ ಇದು ಎಷ್ಟು ಎರಡನೇ 1 ಇದು ಎಷ್ಟಾಯ್ತು ಅಂತಂದ್ರೆ ಎರಡನೇ 2 ಅಂತಂದ್ರೆ ಇದು 1 ಪರೋಟ. ಮತ್ತೆ ಅದೇ ರೀತಿ ಇದು ಎರಡನೇ 3 ಇದು ಎರಡನೇ 4 ಅಂತಂದ್ರೆ ಇದು 2 ಪರೋಟ. ನೆಕ್ಸ್ಟ್ ಎಷ್ಟು ತುಂಡುಗಳು ತಿಂದನ ಅರ್ಧ ಇದ್ದಿಂದ 6 ತುಂಡುಗಳು ಅಂತಂದ್ರೆ 5ನೇ 2 ಮತ್ತು 6ನೇ 2ನೇ 6 ಅಂತಂದ್ರೆ ಇದು ಎಲ್ಲಿ ಎಷ್ಟು 3 ಪರೋಟ. ರಾಮನ ತಿಂದ ಪರೋಟ ಎಷ್ಟು ಅಂತಂದ್ರೆ ಅವನು 3 ಪರೋಟ ತಿಂದವನು. ರಾಮನ ತಿಂದ ಪರೋಟ ಎಷ್ಟು ಅಂದ್ರೆ 3 ಪರೋಟ. ಈಗ ಅಜ್ಜನ ಅರ್ಧ ಪರೋಟ ಇದ್ರೆ ಎಷ್ಟು ತುಂಡುಗಳು ತಿಂದ 7 ತುಂಡುಗಳು. ಅದನ್ನು ಇಲ್ಲಿ ಮಾಡಿ ತೋರ್ಸಿನಿ. ಇನ್ನೊಂದ್ಸಲ ನೋಡ್ರಿ ಇಲ್ಲಿಂದ ಇಲ್ಲಿಗೆ 1 ಪರೋಟ ಇಲ್ಲಿಗೆ 2 ಇಲ್ಲಿಗೆ 3 ಮತ್ತು ಇದು ಅರ್ಧ ಅಂತಂದ್ರೆ ಎಷ್ಟು ಇವರು ತಿಂದ ಪರೋಟ ಎಷ್ಟು 3 ಪರೋಟ. ಅದ್ರ ಮೇಲೆ ಅರ್ಧ ಪರೋಟ ತಿಂದರು. ನೆಕ್ಸ್ಟ್ ಅವರ ಅಪ್ಪನ ತಿಂದ ಪರೋಟದ ಭಾಗ ಎಷ್ಟು ಅಂತಂದ್ರೆ ನೋಡ್ರಿ ಮತ್ತು ಅಪ್ಪನ ಎರಡನೇ 1 ಪರೋಟದ 5 ತುಂಡುಗಳು ಇಲ್ಲಿಗೆ ಅರ್ಧ ಮತ್ತು ಇಲ್ಲಿಗೆ ಅರ್ಧ ಎಷ್ಟಾಯ್ತು 1 ಆಯ್ತು. ಇಲ್ಲಿಗೆ ಅರ್ಧ ಇಲ್ಲಿಗೆ ಅರ್ಧ ಅಂತಂದ್ರೆ ಎಷ್ಟು 2 ಪರೋಟ. ಎಷ್ಟು ತುಂಡುಗಳಾದಂತ 1 2 3 4 ತುಂಡುಗಳಾದ. ಅವರು ಎಷ್ಟು 5 ತುಂಡುಗಳು ಅಂತಂದ್ರೆ ಇಲ್ಲಿ ಅಂತಂದ್ರೆ ಇದು ಇಷ್ಟ ಅಂತಂದ್ರೆ ಇದು 5 ತುಂಡುಗಳು ಅಂತಂದ್ರೆ ಅವರು ತಿಂದ ಎಷ್ಟು 2 ಪೂರ್ಣ ಪರೋಟ ಮತ್ತು
ಒಂದು ಅರ್ಧ ಪರೋಟ. ಇಲ್ಲಿಗೆ ಅಪ್ಪನ ಪರೋಟದ ಪ್ರಮಾಣ ಎಷ್ಟು? 2 ಪರೋಟ. ಎರಡನೇ ಒಂದು ಪೂರ್ಣ ಪರೋಟ ತಿಂದ ಅದ್ರ ಮೇಲೆ ಅರ್ಧ ಪರೋಟನ ಅವರು ತಿಂದಾರ. ಅದೇ ರೀತಿ ಇಲ್ಲಿಗೆ ಪುಟ ಸಂಖ್ಯೆ 29 ಮುಗಿತು ಮಕ್ಕಳೇ. ನೆಕ್ಸ್ಟ್ ಪುಟ ಸಂಖ್ಯೆ 30ರಲ್ಲಿ ಏನದ ಅಂತಂದ್ರೆ ಈ ದಿನದಂದು ಎಷ್ಟು ಪರೋಟಗಳನ್ನು ತಯಾರಿಸಲಾಗಿತ್ತು ಎಂಬುದನ್ನು ತಿಳಿದುಕೊಳ್ಳಿ. ಎಷ್ಟು ಪರೋಟಗಳನ್ನು ತಯಾರಿಸಲಾಗಿತ್ತು ಅಂತಂದ್ರೆ ನೋಡ್ರಿ, ಮೊದಲು ಅರ್ಧ ಇದ್ದಿಂದ 5 ತುಂಡುಗಳು ಅಂತಂದ್ರೆ ಇಲ್ಲಿ ಎಷ್ಟಾದ್ರು 2 ಮತ್ತು ಅರ್ಧ. ಮೊದಲು ಎಷ್ಟು? 2 ಪ್ಲಸ್ ಅರ್ಧ ಪರೋಟ. ಮತ್ತ ನಂತರ ಏನಾಯ್ತು ಅಂತಂದ್ರೆ ಇಲ್ಲಿ ಎಷ್ಟು? ರಾಮನ ಸಹೋದರಿ ಅರ್ಧ ಪರೋಟದ 6 ಭಾಗಗಳು ಅಂತಂದ್ರೆ ಎಷ್ಟು? ಅವಳು ಎಷ್ಟು ತಿಂದ್ರು? 3 ಪರೋಟ. ಎಷ್ಟು? 3. ಮತ್ತ ಪ್ಲಸ್ ಇನ್ನ ಯಾರು ಅಂತಂದ್ರೆ ಅಜ್ಜ ಅರ್ಧ ಪರೋಟದ 3 ತುಂಡುಗಳು ಅಂತಂದ್ರೆ ಎಷ್ಟು ಭಾಗ ಅಂತಂದ್ರೆ 3 ಪೂರ್ಣ ಪರೋಟ ಮತ್ತು ಅರ್ಧ ಪರೋಟ ಅಂತಂದ್ರೆ ಇಲ್ಲಿ 3 ಅರ್ಧ ಪರೋಟ ಪ್ಲಸ್ ಇನ್ನ ಎಷ್ಟು ಅಂತಂದ್ರೆ ಇಲ್ಲಿ ನೋಡ್ರಿ, ರಾಮನವರ ಪರೋಟದ ಪ್ರಮಾಣ ಎಷ್ಟು? 3 ಪರೋಟ. ಎಷ್ಟು? 3. ಮತ್ತ ಅಜ್ಜ ಪರೋಟದ ಪ್ರಮಾಣ ಎಷ್ಟು ಅಂತ? 3 ಅರ್ಧ. ಅಪ್ಪನ ಪರೋಟದ ಪ್ರಮಾಣ 2 ಅರ್ಧ. ಇಲ್ಲಿ 3 ಅರ್ಧ ಮತ್ತು ಅಪ್ಪನ ಪ್ರಮಾಣದ 2 ಅರ್ಧ. ಈಗ ನೋಡ್ರಿ, ಪೂರ್ಣ ಇದನ್ನು ಕೂಡ್ಸ್ಕೊಡ್ರಿ. ಮೊದಲು 2 ಮತ್ತು 3 5 5 3 8 8 3 11 11 3 14 14 16 ಪೂರ್ಣ 16 ಅದು. ಪ್ಲಸ್ ಇದು ಅರ್ಧ ಇದು ಅರ್ಧ 1 ಇದು ಅರ್ಧ ಇದು ಅರ್ಧ ಅಂತಂದ್ರೆ 2 ಅಂತಂದ್ರೆ ಒಟ್ಟು 18 ಪರೋಟಗಳನ್ನು ತಯಾರಿಸಲಾಗಿತ್ತು. ನೆಕ್ಸ್ಟ್ ಇದರ ಮುಂದಿನ ಭಾಗವನ್ನು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಇಲ್ಲಿವರೆಗೆ ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಮತ್ತು ನಿಮಗೆ ಈ ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಹಾಗೂ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ರಿ.